ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಶೋಕ್ ದೊಡ್ಡಮನಿ. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಬಸವಣ್ಣವರು ತಮ್ಮ ವಚನದಲ್ಲಿ ಕೃಷಿ ಅರಣ್ಯ ಬೇಸಾಯದಲ್ಲಿ ಬಿದಿರು ಮರದ ವಿಶ್ಲೇಷಣೆ ಹಾಗೂ ಮಹತ್ವ ಕುರಿತು ಉಲ್ಲೇಖಿಸುತ್ತಾರೆ. ಸಮಗ್ರ ವಚನ ಸಂಪುಟ 1 ವಚನ ಸಂಖ್ಯೆ 221ರಲ್ಲಿ ವಚನ ಈ ರೀತಿಯಾಗಿದೆ. ಬೆಟ್ಟದ ಬಿದಿರೆ ನೀನು ಅಟ್ಟಕ್ಕೆ ಏನಿಯಾದೆ, ಕಾಲು ಮುರಿದವರಿಗೆ ಊರುಗೋಲಾದೆ. ಬಿದಿರಿಂ ಬೋ ಅಯ್ಯ ಬಿದಿರಿಂ ಬೋ, ಬಿದಿರ ಫಲವ ನುಂಬಿರೆ ಬಿದಿರಿಂ ಬೋ. ಬಿದಿರ ಲಂದವನಕ್ಕು ಬಿದಿರೆ ಸತ್ತಿಗೆ ಎಕ್ಕು. ಬಿದರಲ್ಲಿ ಗುಡಿ ಗುಂಡಾರಮ್ಮಗಳಕ್ಕೂ ಬಿದಿರಲಿ ಸಕಲ ಸಂಪತ್ತವೆಲ್ಲ. ಬಿದಿರಿದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಸೃಷ್ಟಿಯಲ್ಲಿ ಬಿದಿರು ಅತ್ಯಂತ ವಿಶಿಷ್ಟ ಜಾತಿಯ ಸಸ್ಯ. ನಮ್ಮ ದೈನಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅನೇಕ ಪರಿಕರಗಳಾಗಿ ಬಳಕೆಗೊಳ್ಳುತ್ತದೆ. ಅದರಲ್ಲೂ ಅಲೆಮಾರಿ ಸಮುದಾಯಗಳ ಜನರ ಗುಡಿ ಕೈಗಾರಿಕೆಗಾಗಿ ಬಳಸಿಕೊಂಡ ಸಸ್ಯ ಬಿದಿರು. ಬಿದಿರಿನ ವಿಶಿಷ್ಟ ಗುಣ ಎಂದರೆ ಬಾಗುವಿಕೆ, ಅಂದರೆ ಎಲ್ಲವನ್ನು ವಿನೀತ ಭಾವದಿಂದ ಸ್ವೀಕರಿಸುವುದು ಅದರ ಮುಖ್ಯ ಗುಣಧರ್ಮ. ಮುಗಿಲೆತ್ತರಕ್ಕೆ ಬೆಳೆದಿದ್ದರೂ ಅಹಂಭಾವವನ್ನು ಅಳಿದ ಈ ಬಾಗುವಿಕೆಯಿಂದಾಗಿಯೇ ಈ ಸಸ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂಬ ಅಂಶ ಗಮನಾರ್ಹವಾದದ್ದು. ಹಾಗೆಯೇ ಮನುಷ್ಯ ಎಷ್ಟೇ ಎತ್ತರ ಬೆಳೆದಿದ್ದರೂ ಸಿರಿವಂತಿಕೆ ಇದ್ದರೂ ಆ ಅಹಂಭಾವವನ್ನು ಅಳೆಯಬೇಕೆಂಬುದು ಬಸವಣ್ಣವರು ಸೂಚಿಸುತ್ತಾರೆ. ಬಸವಣ್ಣವರ ಈ ವಚನದಲ್ಲಿ ಬಿದಿರು ಮರದ ಬಳಕೆಯನ್ನು ಹಾಗೂ ಬಿದಿರಿನಂಥ ಬಹು ಉಪಯೋಗಿ ಸಸ್ಯ ಪ್ರಭೇದಗಳ ಕುರಿತು ಉಲ್ಲೇಖಿಸುತ್ತಾರೆ. ಈ ವಚನದಿಂದ 2 ವಿಚಾರಗಳನ್ನು ಗ್ರಹಿಸಬಹುದು. ವಚನವು ಬಿದಿರಿನ ಬಹು ಉದ್ದೇಶದ ಬಳಕೆಯನ್ನು ಸೂಚಿಸುತ್ತದೆ. ಇದನ್ನು ವಿವಿಧ ಸರಕುಗಳ ಉತ್ಪಾದನೆಗೆ ಮೂಲವಾಗಿ ಬಳಸಲಾಗುತ್ತದೆ. ಏಣಿ, ಪಲ್ಲಕ್ಕಿ, ಛತ್ರಿ ಮತ್ತು ಇತರ ಕರಕುಶಲ ವಸ್ತುಗಳಂಥ ಹಲವಾರು ಸರಕುಗಳಿವೆ. ಇವುಗಳನ್ನು ಡಂಬುನಿಂದ ತಯಾರಿಸಬಹುದು. ಮಳೆ ಆಶ್ರಿತ ಪ್ರದೇಶದ ಅರಣ್ಯದಲ್ಲಿ ಮಣ್ಣು ಸಂರಕ್ಷಣೆಗೆ ಜೊತೆಗೆ ಮರ ಬೆಳೆಸಿದರೆ ಬೃಹತ್ ಅರಣ್ಯ ಪ್ರದೇಶವಾಗಿ ಉತ್ತಮ ಮಳೆ ಬಾಳುವ ಸಾಧ್ಯತೆ ಹೆಚ್ಚು. ಕಾಡಿನಲ್ಲಿ ಜೀವ ಸಂಕುಲ ಹೆಚ್ಚಾಗಿ ಕಾಡು ಪ್ರಾಣಿಗಳಿಗೆ ಸಹ ಆಹಾರದ ಕೊರತೆ ಇರುವುದಿಲ್ಲ. ಆದ್ದರಿಂದ ರೈತರು ಸಾರ್ವಜನಿಕರ ಜೊತೆಯಾಗಿ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಸಸ್ಯಗಳ ಬೀಜಗಳನ್ನು ಬಿತ್ತನೆ ಮಾಡಬಹುದು. ಸಸ್ಯ ಸಂಪತ್ತಿನಲ್ಲೇ ಅತ್ಯಂತ ವಿಶಿಷ್ಟವಾದ ಬಿದಿರಿನ ಗುಣ ಸ್ವಭಾವವನ್ನು ವರ್ಣಿಸುವ ಸಂದರ್ಭದಲ್ಲಿ ಬಸವಣ್ಣವರ ಸಸ್ಯ ಸಂಪತ್ತಿನ ಬಹು ಸೂಕ್ಷ್ಮ ಗ್ರಹಿಕೆ ವ್ಯಕ್ತವಾಗುತ್ತದೆ. ಭಾರತ ಮತ್ತು ಕರ್ನಾಟಕ ಸರ್ಕಾರವು ಕೃಷಿ ಮತ್ತು ಬಳಕೆಯ ವ್ಯವಸ್ಥೆಯಲ್ಲಿ ವೈವಿಧ್ಯತೆ ಮತ್ತು ಸ್ಥಿರತೆಯನ್ನು ತರಲು ಬಿದಿರಿನ ಕೃಷಿ ನೆಡುವಿಕೆಯಂಥ ಕ್ರಿಯಾಶೀಲ ಯೋಜನೆ, ಅಂದರೆ ಬಹು ಉದ್ದೇಶಿತ ಮರಗಳ ಜಾತಿಗಳು ಅನ್ನು ಉತ್ತೇಜಿಸಲು ಹಲವಾರು ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದೆ. ಈಗ ಬಿದಿರು ಬೆಳೆಯಲು ಬಯಸುವ ರೈತರಿಗೆ ಸಹಾಯ ಮಾಡಲು ರಾಷ್ಟ್ರೀಯ ಬಿದಿರು ಮಿಷನ್ ಇದೆ. ಕೃಷಿ ಅರಣ್ಯದ ಭಾಗವಾಗಿರುವ ಬಿದಿರು ಬೆಳೆಯ ಬೇಸಾಯವನ್ನು ಇಂದು ಕೃಷಿಕರು ಹಾಗೂ ಕೃಷಿ ಉದ್ಯಮಿಗಳು ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಕಂಡುಕೊಳ್ಳಲಾಗಿದೆ. ನಿಸರ್ಗದಲ್ಲಿರುವ ಪ್ರತಿಯೊಂದು ವಸ್ತುವು ಒಂದು ಆದರ್ಶವನ್ನು ಕಲಿಸುತ್ತದೆ. ಬೆಟ್ಟದಲ್ಲಿ ಬೆಳೆಯುವ ಬಿದಿರು ಎತ್ತರವಾದ ಅಟ್ಟವನ್ನೇರಲು ಬೇಕಾದ ಏಣಿಯಾಗಲು ಸಾಧನವಾಗುತ್ತದೆ. ಕಾಲು ಮುರಿದವರು ಊರಿಕೊಂಡು ನಡೆಯಲು ಊರುಗೋಲು ಆಗುವುದು. ಬಿದಿರಿನಿಂದ ಪಲ್ಲಕ್ಕಿಯನ್ನು ಮಾಡುವರು, ಛತ್ರಿಯನ್ನು ಮಾಡುವರು. ಬಾಗುವ ಗುಣವನ್ನು ಬಿದಿರು ಹೊಂದಿರುವುದರಿಂದ ಅಂದನ ಸತ್ತಿಗೆ ಮಾಡಲು, ಗುಡಿಗಳನ್ನು ಮಾಡಲು, ಗುಡಾರಗಳನ್ನು ನಿರ್ಮಿಸಲು ಬಿದಿರನ್ನು ಬಳಸಲಾಗುವುದು. ಆದ್ದರಿಂದ ಜನರೇ ವಿನಯದಿಂದ ಬಾಗುವ ಗುಣ ಕಲಿಯಿರಿ, ಆ ವಿನಯದ ಫಲವನ್ನು ನೀವು ಉಣ್ಣುವಿರಿ. ಸೌಜನ್ಯದಿಂದ ಬಾಗದೇ ಇರುವವರನ್ನು ಕೂಡಲ ಸಂಗಮ ದೇವನು ಮೆಚ್ಚುವುದಿಲ್ಲ. ಇಂದಿನ ಪ್ರದೂಷಿತ ವಾತಾವರಣ, ಆಮ್ಲಜನಕದ ಕೊರತೆ, ಇಂಗಾಲದ ಹೆಚ್ಚಳ
ಭೂ ಸವಕಳಿ, ಅಂತರ್ಜಲ ಸಮಸ್ಯೆ ಹೀಗೆ ಪರಿಸರ ಸಂಬಂಧಿತ ಅನೇಕ ಸಮಸ್ಯೆಗಳನ್ನು ತಹಬಂದಿಗೆ ತರುವಲ್ಲಿ ಬಿದಿರು ಬಹುದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಬಿದಿರು ಎಲ್ಲ ಕಡೆಗಳಿಗೂ ಸಲ್ಲುವಂಥ ಸಸ್ಯವರ್ಗ. ಅದನ್ನು ಮೂಲತಃ ಹುಲ್ಲು ಎಂದು ಪರಿಗಣಿಸಲಾಗಿದ್ದು ಅತಿ ಹೆಚ್ಚು ಎತ್ತರಕ್ಕೆ ಬೆಳೆಯುವ ಹುಲ್ಲೆಂದು ಗುರುತಿಸಲಾಗಿದೆ. ಅದರ ಗುಣಲಕ್ಷಣಗಳು, ಪ್ರಯೋಜನಗಳು ಒಂದೆರಡಲ್ಲ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಡುಗಡೆಗೊಳಿಸುತ್ತದೆ. ಇಂಗಾಲವನ್ನು ಹೀರಿಕೊಳ್ಳುವಲ್ಲಿಯೂ ಅದಕ್ಕಿರುವ ಕ್ಷಮತೆ ವಿಶಿಷ್ಟವಾದದ್ದು. ಬಿದಿರು ಹುಲುಸಾಗಿ ಅದಕ್ಕೆ ಹೆಚ್ಚಿನ ನೀರು ಬೇಕಿಲ್ಲ. ಮಳೆಯ ನೀರನ್ನು ಅಂತರ್ಜಲವಾಗಿಸುವ ಕೆಲಸವನ್ನು ಅದು ಮಾಡುತ್ತದೆ. ಅತಿ ಹೆಚ್ಚು ಎಲೆಗಳನ್ನು ಉದುರಿಸಿ ಮಣ್ಣನ್ನು ಫಲವತ್ತಾಗಿಸುವ ಕೆಲಸವನ್ನು ಬಿದಿರು ಮಾಡುತ್ತದೆ. ಭೂ ಸವಕಳಿ, ಮಣ್ಣಿನ ಕೊರೆತವನ್ನು ತಪ್ಪಿಸುತ್ತದೆ. ಹೀಗೆ ಹೇಳುತ್ತಾ ಹೋದರೆ ಬಿದಿರಿನ ಪರಿಸರ ಪೂರಕ ಗುಣಲಕ್ಷಣಗಳ ದೊಡ್ಡ ಪಟ್ಟಿಯನ್ನೇ ಮಾಡಬಹುದು. ಎಕಾಲಜಿ, ಎಕಾನಮಿ, ಎಂಪ್ಲಾಯ್ಮೆಂಟ್ ಈ ಮೂರು ಸಂಗತಿಗಳನ್ನು ಬಿದಿರು ಬೆಳೆಯಿಂದ ಸಮರ್ಪಕವಾಗಿ ನಿರ್ವಹಣೆ ಮಾಡುವುದಕ್ಕೆ ಖಂಡಿತವಾಗಿಯೂ ಅವಕಾಶವಿದೆ. ಪರಿಸರವನ್ನು ಸುಸ್ಥಿತಿಯಲ್ಲಿ ಉಳಿಸಬಹುದು, ಆರ್ಥಿಕ ಲಾಭವನ್ನು ಪಡೆಯಬಹುದು, ಜೊತೆಗೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಬಹುದು. ಇದಕ್ಕೆಲ್ಲ ಪ್ರಮುಖವಾಗಿ ಬೇಕಿರುವುದು ಪ್ರಬಲವಾದ ಇಚ್ಛಾಶಕ್ತಿ, ಬದ್ಧತೆ, ಪ್ರಾಮಾಣಿಕತೆ, ಪರಿಸರ ಸೂಕ್ಷ್ಮತೆ ಮತ್ತು ಭವಿಷ್ಯದ ಬಗ್ಗೆ ಕಾಳಜಿ. ಇದನ್ನು ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸ್ಥಳೀಯ ಸಂಸ್ಥೆಗಳು ಮತ್ತು ಸಾಮಾನ್ಯ ಜನರು ಹೀಗೆ ಎಲ್ಲರೂ ಒಗ್ಗೂಡಿ ಅರ್ಥ ಮಾಡಿಕೊಂಡು ಮುನ್ನಡೆದಾಗ ಮಾತ್ರ ಸಕಾರಾತ್ಮಕ ಫಲಿತಾಂಶ ನಿರೀಕ್ಷಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ರೈತ ಸಮುದಾಯಕ್ಕೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳೊಂದಿಗೆ ನಮಸ್ಕಾರಗಳು.